ಸರ್ ಅದೇ ಇವರು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಸ್ಟೂಡೆಂಟ್ ಗಲಾಟೆ ಮಾಡಿಕೊಂಡು ಅದು ಸುಮಾರು ತಿಂಗಳಿಂದಲೂ ಇದು ನಡ್ಕೊಳ್ತಾ ಬಂದಿದೆ. ಮತ್ತು ಜೀವನ್ ಏನು ಮಾಡಿದ್ದಾನೆ, ಕ್ಲಾಸ್ ಟೀಚರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ. ಮತ್ತು ಮನೇಲಿ ಬಂದು ಅವ್ರ ತಾಯಿಗೂ ಇನ್ಫಾರ್ಮ್ ಮಾಡಿದ್ದಾನೆ. ಅವ್ರ ತಾಯಿ ಪ್ರಿನ್ಸಿಪಲ್ಗೂ ಇನ್ಫಾರ್ಮ್ ಮಾಡಿದ್ದಾರೆ. ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಳಿಲ್ಲ. ಅವತ್ತು ಒಂದಿನ ಶನಿವಾರ ಇವನನ್ನೇನು ಮಾಡ್ತಾರೆ, ಕ್ಲಾಸ್ ಮಾನಿಟರ್ ಮಾಡ್ತಾರೆ. ಜೀವನ್ನ ಕ್ಲಾಸ್ ಲೀಡರ್ ಮಾಡಿದಾಗ ಯಾರ್ಯಾರು ಏನು ತಪ್ಪು ಮಾಡ್ತಾರೆ ನೀನು ನಂಗೆ ಹೇಳಬೇಕು ಅಂತ ಅದು ಟೀಚರ್ ಹೇಳಿದಾಗ ಇವನೇನು ಮಾಡ್ತಾನೆ, ಸರ್ ನನಗೆ ಈ ಥರ ಇವರು ತೊಂದರೆ ಕೊಟ್ಟಿದ್ದಾರೆ ಅಂತ 3 ಹುಡುಗರ ಮೇಲೆ ಹೇಳ್ತಾನೆ. ಸರಿ, ಇಂಟರ್ವಲಲ್ಲಿ ಏನಾಗುತ್ತೆ, ರಿಸರ್ಚ್ ಇದು ಮಾಡಬೇಕಾದ್ರೆ ಶೌಚಾಲಯಕ್ಕೆ ವಾಶ್ರೂಮ್ಗೆ ಹೋಗ್ಬೇಕಂತ ಹೇಳಿದ್ರೆ ಹಿಂದೆ ಬಂದ್ಬಿಟ್ಟು ಈ ಹುಡುಗನ ಒಳಗಡೆ ಇಬ್ಬರು ಕೈ ಹಿಡ್ಕೊಂಡು ಒದ್ದಿದ್ದಾರೆ. ನನ್ನ ಮೇಲೆ ಹಾಕ್ಕೊಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಹೊಡೆದಿದ್ದಾರೆ. ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. 2 ಸಲ ಹೊಡೆದಿದ್ದಾರೆ. ಒಂದು ಮರ್ಮಾಂಗ ಇದಾಗಿದೆ ಸರ್, ಹಾಳಾಗಿದೆ. ಹಾಗಾಗಿ ನಾನು ಸ್ಕೂಲ್ಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ಇವ್ರಿಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅವಾಗೂ ಅವರು ಉಡಾಫೆನೇ ಉತ್ತರ ಕೊಟ್ಟರು, ಸರ್ ಇಲ್ಲ ಆಗಲೇ ಇಲ್ಲ ಹಂಗೆ ಹಿಂಗೆ ಅಂತ. ಮತ್ತು ಪ್ರಿನ್ಸಿಪಲ್ ಮಾರ್ಟಿನ್ ಅಂತೇನೋ ಪ್ರಿನ್ಸಿಪಲ್ ಮೇಡಮ್ಮು, ಸರ್ ಮಗುಗೆ ಗುದ್ದಿದ್ರಿಂದ ಒಂದು ಬೀಜ ಇದೆಯಲ್ಲ ಸರ್, ಒಂದು ಬೀಜ ಹೋಗಿದೆ. ಒಂದು ಬೀಜ ರಿಮೂವ್ ಮಾಡಿದ್ದಾರೆ ಆಲ್ರೆಡಿ. ಒಂದು ಬೀಜಲ್ಲಿ ಮಗು ಇದ್ದಾನೆ. ಮತ್ತು ಅವತ್ತು ಅವ್ನ ಲೈಫಲ್ಲಿ ಸುಮಾರು ತೊಂದರೆ. ಅವ್ನ ಲೈಫಲ್ಲಿ ಇನ್ನು ಏನಾಗುತ್ತೆ ನಮ್ಗೆ ಡಾಕ್ಟ್ರ್ ಹೇಳ್ಬೇಕು ಅದನ್ನು. ಮತ್ತು ಸರ್ ಅವರು ಅವತ್ತು ನಾನು ಮಾತಾಡಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ನಮ್ಮ ಯೂತ್ ಕಾಂಗ್ರೆಸ್ ಚಾಮರಾಜ ಕ್ಷೇತ್ರದ ಪ್ರೆಸಿಡೆಂಟ್ ಬಂದ. ಆ ಟೈಮ್ಗೆ ಬಂದ್ಬಿಟ್ಟು, ಸರ್ ನಮಸ್ಕಾರ ಅಂದ. ನಾನು KPCC ಜನರಲ್ ಸೆಕ್ರೆಟರಿ ಇದ್ದೀನಿ. ಏನಪ್ಪ ಅಂತ ಹೇಳಿದೆ. ಸರ್ ಒಂದು ನಿಮಿಷ ಇವರು ಮಾತಾಡಿ ಅಂತ. ಪ್ರಿನ್ಸಿಪಲ್ ಅವ್ರ ಹಸ್ಬೆಂಡು JSS ಏನು ಪ್ರೊಫೆಸರ್ ಅಂತೆ. ಮಾತಾಡ್ಬಿಟ್ಟು ಕೇಸ್ ಏನು ಮಾಡೋಕ್ಕೋಗಬೇಡಿ, ಅದೇನಿದೆ ದುಡ್ಡು ನಾನು 2-3 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿಮಗೆ, ದಯವಿಟ್ಟು ಅಷ್ಟಿಗೆ ಸೈಲೆಂಟ್ ಆಗ್ಬಿಡಿ ಅಂತ ಹೇಳಿದೆ. ನಾನು ಹೇಳಿದೆ, ನಾನೇ ಒಂದು 10 ಲಕ್ಷ ಕೊಡ್ತೀನಿ, ಹುಡುಗನಿಗೆ ಏನು ಅಂಗವಾಗಿದೆಯೋ ಅದನ್ನ ಕಟ್ಕೊಡಿ ನೀವು ಅಂತ ಹೇಳಿದೆ. ಅಲ್ಲಿಗೆ ಅವರು ಫೋನ್ ಇಟ್ಬಿಟ್ಟು ಇದು ಮಾಡಿದ್ರು. ಮತ್ತು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋದಾಗ ಚಿಕ್ಕ ಹುಡುಗ ಏನು ಹೇಳಿಕೆ ಕೊಡ್ತಾನೆ ಸರ್, ಎದುರ್ತಾನೆ ಇವನು. ಫಸ್ಟ್ ಹೀಗೆ ಎದುರುಬಿಟ್ಟಿದ್ದಾನೆ ಆಲ್ರೆಡಿ. ಅವ್ರ ಮನೆ ಹತ್ರ ಬಂದು ಎಲ್ಲಿ ಬರ್ತಾರೋ ಅಂತ ಅದು ಹೆದರಿಕೆ ಇದೆ, ಇವ್ರ ಫ್ಯಾಮಿಲಿಗೆ ಹೆದರಿಕೆ ಇದೆ. ಒಂದು ರೀತಿ ಕೊಡೋ ಹೇಳಿಕೆ ಇನ್ನೊಂದು ರೀತಿ ಕೊಡಲ್ಲ ಅಂತಾರೆ. ಒಂದು ರೀತಿ ಹೇಳಿಕೆ ಯಾವ ಥರ ಸರ್, ಆಲ್ರೆಡಿ ಹೇಳಿದ್ದೀನಿ ಈ ಥರ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತ. ಫುಟೇಜಸ್ ಇದೆ ಅವ್ರ ಹತ್ರ, ಫುಟೇಜಸ್ಸು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಅವ್ರ ಫುಟೇಜ್ ಎಷ್ಟು ದಿನ ಇಕ್ಕಂತಾರೆ ಸರ್, ಅವರು ಇಮಿಡಿಯೇಟ್ ಡಿಲೀಟ್ ಮಾಡೋರೆ. ಅದು ಪೊಲೀಸರು ತೊಗೊಂಡಿದ್ದಾರೆ ಫುಟೇಜಸ್. ಬಾತ್ರೂಮ್ ಒಳಗಡೆ ಹೋಗೋದಿದೆ, ಇನ್ಸೈಡ್ ಒಳಗಡೆ ಇನ್ಸ್ಟೆಂಟ್ ಹೊಡೆದಿರೋದು ಅವ್ರಿಗೆ ಸಿಗಲ್ಲ. ಅಲ್ಲಿ ಕ್ಯಾಮ್ರಾ ಇಲ್ಲ, ಅಲ್ಲಿ ಇದೆ. ಮತ್ತು ಈ ಹುಡುಗನಿಗೆ ಹೇಳ್ತಾರೆ, ಸೈಕಲಲ್ಲಿ ಬಿದ್ದಿರ್ಬೋದು, ಹೊರಗಡೆ ಎಲ್ಲೋ ಬಿದ್ದಿರ್ಬೋದು, ಇಲ್ಲೇ ಹೆಂಗೆ ಬಿದ್ದು ಹೆಂಗೆ ಹೇಳ್ತೀನಿ ಅಂತ. ಅಲ್ಲೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಮ್ಯಾನೇಜ್ಮೆಂಟ್ಗೆ, ಅಧಿಕಾರಿಗಳಿಗೆ 100% ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಂತೂ ಗೊತ್ತು ನಂಗೆ. ಅದು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಮ್ಮ ಪ್ರಕರಣ ಮುಚ್ಚೋಕೆ ಪ್ರಯತ್ನ ಮಾಡ್ತಾರೆ. 100% ಈ ಪ್ರಕರಣ ಮುಚ್ಚಾಕೆ ಟ್ರೈ ಮಾಡ್ತಾ ಇದ್ದಾರೆ. ಲಕ್ಷ್ಮೀಪುರಂ, ಜಯಲಕ್ಷ್ಮೀಪುರಂ. ಹಾಗಾಗಿ ನಾನು ಬಿಡೋದಿಲ್ಲ. ನಾನು ಇಲ್ಲಿ ಹ್ಯೂಮನ್ ರೈಟ್ಸ್ಗೆ ಹೋಗ್ತೀನಿ. ಇವತ್ತು ಕಮಿಷನರ್ ಸಾಹೇಬ್, ನಮ್ಮ ಅಡ್ವೊಕೇಟ್ ಸಾಹೇಬ್ರು ವೆಯ್ಟ್ ಮಾಡ್ತಾಯಿದ್ದೀನಿ. ಕಮಿಷನರ್ ಸಾಹೇಬ್ಗೆ ಹೋಗ್ತೀನಿ. ಕಮಿಷನರ್ ಸಾಹೇಬ್ಗೆ ನಾವು ಕಂಪ್ಲೇಂಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಹೋಮ್ ಮಿನಿಸ್ಟರ್ ಹತ್ರ ಏನಿದೆಯೋ ನಾನು ಮಾತಾಡ್ತೀವಿ, ಹೋಗಿ ಹೋರಾಟ ಮಾಡ್ತೀವಿ. ಬಿಡೋದು ಹೋರಾಟ ಮಾಡ್ಕೊಂಡೇ ಬಂದಿರೋದು ನಾವು ವಿದ್ಯಾರ್ಥಿಗಳು ಪರ. ಸರ್ ಪ್ರಭಾಕರ್ ರೆಡ್ಡಿ ಅಂತ. 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಯ್ತು ಈ ಥರ. ಇದು ಸರ್ ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು. ಅದಕ್ಕೆ ನಾನು ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಬಂದು ಹೇಳು ಅಂತ ಹೇಳಿದರು. ಹೇಳಿದ್ಕೆ ಹೊಡೆದಿರೋ ಸರ್. ಇದು ಥರ್ಸ್ಡೇಯಿಂದ ಹೊಡಿತಿದ್ರು, ಅಕ್ಟೋಬರ್ ದೀಪಾವಳಿ ಆದಮೇಲೆ. ಮತ್ತು ಸ್ಯಾಟರ್ಡೇನೂ ಹೊಡೆದ್ರು. ಕ್ಲಾಸ್ ಇತ್ತು ಅವತ್ತು, ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹಿಂಗಾಯ್ತು. ನೀನು ಹೊಡೆದಿರೋದು ಯಾರು? ಲಿತಿನು, ಇಮಾರ್, ತನ್ಮಯ್. ಯಾವಾಗಿಂದ ಫ್ರೆಂಡ್ಸ್ ಅವ್ರು? ಫಸ್ಟ್ ಸ್ಟ್ಯಾಂಡರ್ಡಿಂದ ಗೊತ್ತು. ಏನಂತ ಕರ್ಕೊಂಡು ಹೋದ್ರು ವಾಶ್ರೂಮ್ಗೆ? ಅದು ನಂಗೆ ಗೊತ್ತು, ಅದೇನೂ ಹೇಳಲಿಲ್ಲ. ಇದು ಕೆಳಗಡೆ ಹೊಡೆದ್ರು. ಯೂರಿನ್ ಪಾಸ್ ಮಾಡೋ ಜಾಗಕ್ಕೆ ಕೊಡೋದು. ಮಣ್ಣು ಗೊತ್ತಿಲ್ಲ, ಒಟ್ನಲ್ಲಿ ಹೊಡೆದ್ರು. ಇಲ್ಲಿ ಗೊತ್ತಿಲ್ಲ ನಿಮಗೆ. ಅಲ್ಲಿ ವಾಪಸ್ ಬಂದೆ. ನಾನು ಒಬ್ಬನೇ ಬಂದಿದ್ದೆ.
ನಿಮ್ಮ ಹೆಸರೇನು? ಜೀವನ್. ಜೀವನ್. ಓಕೆ ಓಕೆ ಸಾಕು ಆರಾಮ ಮಾತಾಡ್ತೀನಿ. ಸ್ಕೂಲ್ ನೀವು ಯಾವ ಸ್ಕೂಲು ಅದು? ಸೆಂಟ್ ಜೋಸಫ್ ಜಯಲಕ್ಷ್ಮೀಪುರ. ಜಯಲಕ್ಷ್ಮೀಪುರಂ. ಆ ಟೀಚರ್ಗೆ ಹೇಳ್ದಲ್ಲ ಅವ್ರು ಏನೂ ಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ? ಅಮ್ಮ ಹೋಗಿ ಹೇಳಿದ್ರು, ಅವರೇನು ಮಾತಾಡಲಿಲ್ಲ. ಟೀಚರ್ ಹೌದಾ? ಅವಾಯ್ಡ್ ಮಾಡಿದ್ರು. ಅವಾಯ್ಡ್ ಮಾಡ್ತಾಯಿದ್ದಾರಾ? ನಿನಗೆ ಹೊಡೆದಿದ್ರು ಕೂಡ ಅವ್ರಿಗೆ ನಿನ್ನಷ್ಟು ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೊಡೆದ್ರಲ್ಲ ಅವ್ರಿಗೇನು ಶಿಸ್ತು ಕ್ರಮ ಅಥವಾ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿಲ್ವಾ? ಸಸ್ಪೆಂಡ್ ಮಾಡಿದ್ದಾರೆ ಅಂದರು. ಅದಾದಮೇಲೆ ಗೊತ್ತಿಲ್ಲ. ಮತ್ತೆ 2 ದಿನಕ್ಕೆ ವಾಪಸ್ ಕಳಿಸ್ತಾರೆ. ಸರಿ. ಈ ಇಬ್ಬರು ಹಿಂದ್ಗಡೆ ಕೈ ಇಟ್ಕೊಂಡಿರೋದು, ಒಬ್ಬ ಒದ್ದಿರೋದು. ಮುಂದೆ ಒಬ್ಬ ಗುದ್ದಿದ್ನಾ ನಿಮಗೆ? ಒದ್ದಿರೋ. ಹಾಂ ಒದ್ದಿದ್ನಾ? ಹೆಂಗೆ ಒದ್ದ? ಮಂಡಿಲಿ? ಮಂಡಿ. ಮಂಡಿಲಿ. ಎಷ್ಟು ಸರಿ ಹೊಡೆದು ಹತ್ರ? 2 ಸತಿ. 2 ಸರಿ ಗುದ್ದಿದ್ರೆ ಹಿಂಗೆ? ತುಂಬ ನೋವಾಯ್ತಾ ನಿಮಗೆ ಅದು? ನೋವಾಯಿತು. ಸುಸ್ತಾಗಿದ್ದಿಲ್ಲ? ಅದಾದ್ಮೇಲೆ ಕಮ್ಮಿ ಆಯಿತು. ಆಮೇಲೆ ಮನೆಗೆ ಬಂದೆ. ಸ್ಕೂಲ್ ಕ್ಲಾಸ್ ಮುಗಿಸ್ಕೊಂಡು ಬಂದ ನೀವು? ನೀವು ಹೊಡೆದಾಗ ಟೀಚರ್ಗೆ ಏನು ಹೇಳಿಲ್ವಾ? ಟೀಚರ್ಗೆ ಹೇಳಲಿಲ್ಲ. ಡೈರೆಕ್ಟ್